ನಾನು ಮಠಕ್ಕೆ ಬಂದು ಇಷ್ಟು ವರ್ಷ ಆಯಿತು. ಈ ಗುರುಗಳು ಯಾವಾಗ ಯಾರಿಗೆ ಹೇಗೆ ಸಹಾಯ ಮಾಡ್ತಾರೆ ಅಂತ ಒಂದು ಗೊತ್ತಾಗ್ತಿಲ್ವಲ್ಲ ಗೋವಿಂದ. ಅದು ಆಮೇಲೆ ಯೋಚನೆ ಮಾಡೋಣ ಗುರುಗಳೇ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಗುರುಗಳ ಸಹಾಯ ಮಾಡ್ಬೋದು ಅಂತ ನಮ್ಮ ಗುರುಗಳು ಹೇಳ್ತಿದ್ದಾರೆ. ಸಂತೋಷ ಸ್ವಾಮಿ, ನಿಮ್ಮ ಬಾಯಿ ಹರಕೆಯಿಂದ ನಮ್ಮ ಮಗನಿಗೆ ಬಾಯಿ ಬಂದರೆ ಸಾಕು. ಗುರುಗಳನ್ನು ಭೇಟಿ ಮಾಡ್ಕೊಂಡು ಬರ್ತೀವಿ. ಹೋಗಿ ಧಾರಾಳವಾಗಿ ಹೋಗಿ ಹೋಗಿ. ಗುರುಗಳೇ, ನಂದೊಂದು ಸಣ್ಣ ಸಲಹೆ. ಏನದು ಗೋವಿಂದ? ನಮ್ಮ ಗುರುಗಳು ಬೇಡ ಬಂದವ್ರಿಗೆ ಕಾಮಧೇನು, ನೀಡೋದ್ರಲ್ಲಿ ಕಲ್ಪವೃಕ್ಷ ಅಲ್ವೇ? ಹೌದೌದು, ಈ ಮಾತನ್ನ ಹೇಳೋದಕ್ಕೆ ನೀನೊಬ್ಬ ಬಾಕಿ ಇದ್ದೆ ಗೋವಿಂದ. ಮತ್ತೆ ನೀವು ಅವರನ್ನೇ ಯಾಕೆ ನೇರವಾಗಿ ಪೀಠ ಬಿಟ್ಕೊಡಿ ಅಂತ ಕೇಳಬಾರ್ದು? ಎಂಥ ಒಳ್ಳೆ ಸಲಹೆ, ಎಂಥ ಒಳ್ಳೆ ಸಲಹೆ. ನಾನೇ ಬುದ್ಧಿವಂತ ಅನ್ಕೊಂಡಿದ್ದೆ, ಆದರೆ ನೀನು ನನಗಿಂತ ದೊಡ್ಡ ಬುದ್ಧಿವಂತ ಗೋವಿಂದ. ಶಕುನಿ ಹತ್ರ ಹೋಗಿ ಸಲಹೆ ಕೇಳಿದ್ರೆ ಮಧ್ಯಾಹ್ನಕ್ಕೆ ಮರಣ ಅನ್ನಂತೆ. ಹಂಗಾಯ್ತು ನಿನ್ನ ಸಲಹೆ ಗೋವಿಂದ. ನಡಿ ಒಳಗಡೆ ಹೋಗಿ ಅವನಿಗೆ ಮಾತು ಬರುತ್ತಾ ಇಲ್ವಾ ಅಂತ ನೋಡೋಣ ಗೋವಿಂದ. ಸರಿ ಗುರುಗಳೇ. ಆಚಾರ್ಯರೇ, ನೀವು ಮಠಕ್ಕೆ ಬಂದಿದ್ದು ಬಹಳ ಸಂತೋಷವಾಯಿತು. ಇನ್ನೂ ಯಾಕೆ ಮಗುಗೆ ಉಪನಯನವನ್ನು ಮಾಡಿಲ್ಲ? ಉಪನಯನ ಮಾಡಿಸಿದ ಮೇಲೆ ಗಾಯತ್ರಿ ಮಂತ್ರ ಹೇಳಬೇಕು. ಮಾತೇ ಬಾರದವನು ಮಂತ್ರ ಹೇಗೆ ಹೇಳ್ತಾನೆ ಅಂತ ಉಪನಯನ ಮಾಡಿಸಿಲ್ಲ. ಉಪನಯನವನ್ನು ನೆರವೇರಿಸಿ. ಶಾಸ್ತ್ರೋಕ್ತವಾಗಿ ಗಾಯತ್ರಿ ಮಂತ್ರ ಹೇಳಿದೆ ಉಪನಯನ ಮಾಡಿಸಿ ಏನು ಪ್ರಯೋಜನ ಅಂತ. ಪ್ರಯೋಜನದ ಪ್ರಶ್ನೆಯನ್ನು ನಮ್ಮ ಮೂಲರಾಮನಿಗೆ ಬಿಡಿ ಆಚಾರ್ಯರೇ, ಅವನೇ ನೋಡಿಕೊಳ್ಳುತ್ತಾನೆ. ನೀವು ಉಪನಯನವನ್ನು ನೆರವೇರಿಸಿ ನಮ್ಮ ಬಳಿ ವಟುವನ್ನು ಕರೆದುಕೊಂಡು ಬನ್ನಿ. ವಂಶೋದ್ಧಾರಕ್ಕೆ ಇವನೊಬ್ಬನೇ ಮಗ, ದಯಮಾಡಿ ಕರುಣೆ ತೋರಿಸಿ ಗುರುಗಳೇ. ಚಿಂತೆ ಮಾಡಬೇಡಿ, ಆ ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ. ಹೋಗಿ ಬನ್ನಿ. ಇವರು ಮಹಾಪಂಡಿತರಾದ ನರೇಂದ್ರ ಶರ್ಮಾ, ಇವರು ಮಹಾಪಂಡಿತರಾದ ಸುರೇಂದ್ರ ಶರ್ಮಾ, ಸಕಲ ವಿದ್ಯಾ ಪಾರಂಗತರು. ಪ್ರಣಾಮಗಳು. ಇವರು ಪಾಂಡ್ಯ, ಚೋಳ, ಕರ್ನಾಟಕ, ಮೈಸೂರು ಸಾಮ್ರಾಜ್ಯದಿಂದ ಉತ್ತರ ಮೌರ್ಯ ಸಾಮ್ರಾಜ್ಯದವರೆಗೂ ಪ್ರಯಾಣ ಮಾಡಿ ದೊಡ್ಡ ದೊಡ್ಡ ಪಂಡಿತರನ್ನೇ ಸೋಲಿಸಿದ್ದಾರೆ.